Okay, students. So this is consignment account. Important sum ಆಯ್ತಾ. ನಿಮಗೆ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಬ್ನಾರ್ಮಲ್ ಲಾಸ್ ಯಾವಾಗ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ವಿಲಿಯಂ ಆಫ್ ಮಡ್ರಾಸ್ ಕನ್ಸೈನ್ 300 ರೇಡಿಯೋ ಅಟ್ ₹200 per ರೇಡಿಯೋ. ಸೊ ಇದರಲ್ಲಿ ಕನ್ಸೈನರ್ ಯಾರು? ವಿಲಿಯಂ ಇಸ್ ಕನ್ಸೈನರ್. ಓಕೆ, ವಿಲಿಯಂ ಇಸ್ ಕನ್ಸೈನರ್, ಜಾನ್ಸನ್ ಇಸ್ ಕನ್ಸೈನಿ. ಜಾನ್ಸನ್ ಇದ್ದಾರೆ, ಇವ್ರು ಕನ್ಸೈನಿ. ಸೊ ಇದರಲ್ಲಿ 2 ಪಾರ್ಟೀಸ್ ಇರ್ತಾರೆ, ಕನ್ಸೈನಿ. ನೀವೇನು ಪ್ರಿಪೇರ್ ಮಾಡ್ತೀರಾ? ಇನ್ ದ ಬುಕ್ಸ್ ಆಫ್ ಕನ್ಸೈನರ್ ಕನ್ಸೈನ್ಮೆಂಟ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀರಾ. ಇನ್ ದ ಬುಕ್ಸ್ ಆಫ್ ಕನ್ಸೈನರ್ ಕನ್ಸೈನ್ಮೆಂಟ್ ಅಕೌಂಟ್ ವಿಲ್ ಬಿ ಪ್ರಿಪೇರ್ಡ್. ಸೊ ಈ ಅಕೌಂಟಲ್ಲಿ ನೀವೇನೇನು ತಗೊಳ್ತೀರಾ, ಆಲ್ ದ ಎಕ್ಸ್ಪೆನ್ಸಸ್ ವಿಲ್ ಬಿ ಡೆಬಿಟೆಡ್, ಆಲ್ ದ ಇನ್ಕಮ್ಸ್ ವಿಲ್ ಬಿ ಕ್ರಿಯೇಟೆಡ್. ಆದರೆ ನಿಮ್ಗೆ ಎಕ್ಸ್ಟ್ರಾ ಏನಂತಂದ್ರೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟರೆ ಸಪೋಸ್ ಟು ಕ್ಯಾಲ್ಕುಲೇಟ್ ಕ್ಲೋಸಿಂಗ್ ಸ್ಟಾಕ್. ಸಿ ಹಿಯರ್, William of Madras consigned 300 radio of ₹2,000 per radio. ಅಂತಂದ್ರೆ ಇಟ್ ಇಸ್ ಗುಡ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಯಾರು ಕಳಿಸ್ತಾ ಇರೋದು? ವಿಲಿಯಂ. ಯಾರಿಗೆ ಕಳಿಸ್ತಿದೆ? ಜಾನ್ಸನ್ಗೆ. ಇಟ್ ಈಸ್ ಅನ್ ಎಕ್ಸ್ಪೆನ್ಸ್, ಸೊ ಇಟ್ ಇಸ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ದಟ್ ಇಸ್ 300 radios into 2000 will give you 6 lakh. ಓಕೆ, ಅಂಡ್ ಪೇಯಿಂಗ್ ಫ್ರೈಟ್, ಇದು ಕನ್ಸೈನರ್ ಪೇ ಮಾಡ್ತಾ ಇರೋದು. ಪೇಯಿಂಗ್ ಫ್ರೈಟ್ 4000, ಅದರ್ ಎಕ್ಸ್ಪೆನ್ಸಸ್ 2000. ಸೊ ಇಟ್ ವಿಲ್ ಬಿ ಯಾವಾಗಲೂ ಕನ್ಸೈನರ್ ಎಕ್ಸ್ಪೆನ್ಸಸ್ ಯಾವಾಗಲೇ ಅವ್ನು ಕೊಡ್ತಾ ಇರಲಿ, ಯು ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಟು ಬ್ಯಾಂಕ್ ಅಂತಂದ್ರೆ ಅದು ಕನ್ಸೈನರ್ ಎಕ್ಸ್ಪೆನ್ಸಸ್ ಅಂತಾನೆ ತಗೊಳ್ಬೇಕು. ಕನ್ಸೈನಿ ಎಕ್ಸ್ಪೆನ್ಸಸ್ ಆದ್ರೆ ಅವ್ರ ನೇಮ್ ತಗೊಳ್ತೀರಾ. ಸೊ ಫ್ರೈಟ್ ಅಂಡ್ ಅದರ್ ಎಕ್ಸ್ಪೆನ್ಸಸ್ 6000, ಇದು ಎಕ್ಸ್ಪೆನ್ಸ್ ಅಲ್ವಾ ಅವ್ನು ಕಟ್ತಾ ಇರೋದು. ಸೊ ದಟ್ಸ್ ವೈ ಇಟ್ ಇಸ್ ಅಗೇನ್ 4000. ಜಾನ್ಸನ್ ಸೋಲ್ಡ್ 250 radios at ₹2,500 and 25 radios at 2. ಎರಡು ಸೇಲ್ಸ್ ಮಾಡಿದಾನೆ ಅವನು. 250 radios at 2,500, 25 radios. ಸೊ ಸೇಲ್ಸ್ ಮಾಡಿದ್ರೆ ಅವ್ನಿಗೆ ಏನು ಸಿಗ್ತಾ ಇದೆ? ಇನ್ಕಮ್ ಬರ್ತಿದೆ. ಜಾನ್ಸನ್ ರಿಟರ್ನ್ ಮಾಡ್ತಾ ಇದ್ದಾನೆ ದುಡ್ಡು ವಿಲಿಯಂಗೆ. ಕನ್ಸೈನಿ ಇಸ್ ಗಿವಿಂಗ್ ಇಮ್ ಮನಿ. ಅವ್ನು ಕೊಟ್ಟಿರೋ ರೇಡಿಯೋಸ್ ಅಲ್ಲಿ ಇಷ್ಟು ಸೇಲ್ ಮಾಡಿ ಅವನಿಗೆ ವಾಪಸ್ ಕೊಡ್ತಾ ಇದ್ದಾನೆ. ಓಕೆ, ದಟ್ಸ್ ವೈ ಬೈ ಜಾನ್ಸನ್ ಅಕೌಂಟ್, ದಟ್ ಇಸ್ ಸೇಲ್ಸ್ 250 into 2,500, 25 into 2,200. ಸೊ ಇವೆರಡೂ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಬರುತ್ತೆ 6,80,000. ಸೊ ಇದು ಯಾವುದ್ರ ಮೇಲೆ ಈ ಅಮೌಂಟ್ನ ಯಾವುದಕ್ಕೆ ಕನ್ಸಿಡರ್ ಮಾಡ್ತೀರಾ? ಕಮಿಷನ್ ಈ ದುಡ್ಡಿಂದನೇ ನೀವು ಕೊಡೋದು. ನೆಕ್ಸ್ಟ್, ಆ್ಯಂಡ್ ಯು ಹ್ಯಾವ್ ಜಾನ್ಸನ್ ಸ್ಪೆಂಡ್ ಫಾರ್ ಫ್ರೈಟ್ ಆ್ಯಂಡ್ ಆಕ್ಟ್ರಾಯ್ 3,000, ಅದರ್ ಎಕ್ಸ್ಪೆನ್ಸಸ್ 1,000. ಅವಾಗ ಏನಾಗುತ್ತೆ? ಟು ಜಾನ್ಸನ್ ಅಕೌಂಟ್, ಇದು ಜಾನ್ಸನ್ ಕನ್ಸೈನಿ ಎಕ್ಸ್ಪೆನ್ಸಸ್. ಅವಾಗ ಅವ್ನ ಹೆಸರೇ ತಗೊಳ್ತೀವಿ. ಕನ್ಸೈನರ್ ಆದರೆ ಬ್ಯಾಂಕ್ ತಗೊಳ್ತೀವಿ. ಫ್ರೈಟ್ ಆ್ಯಂಡ್ ಆಕ್ಟ್ರಾಯ್ ಇಸ್ 3,000, ಅದರ್ ಎಕ್ಸ್ಪೆನ್ಸಸ್ ಇಸ್ 1,000. ಓಕೆ, ಇದಕ್ಕೆ ನೀವು ಕಮಿಷನ್ ಕೊಡ್ತೀರಾ. ಎಷ್ಟು ಪರ್ಸೆಂಟ್ ಕಮಿಷನು? ಸಿ, ಓವರ್ ರೈಡಿಂಗ್ 2.5, ಡೆಲ್ ಕ್ರೆಡೆ 0.5, ಕಮಿಷನ್ 5%. ಮೂರನ್ನು ಕನ್ಸಿಡರ್ ಮಾಡ್ತೀರಾ. 5, 2.5 ಪ್ಲಸ್ 0.5. ಸೊ ಟು ಕಮಿಷನ್ 5 ಪ್ಲಸ್ 2.5 is 8%. ನಿಮಗೆ 54,400 ಬರುತ್ತೆ. ಸೊ ನೀವು ಕ್ಲೋಸಿಂಗ್ ಸ್ಟಾಕ್ ಕಂಡುಹಿಡಿಬೇಕು. ಸೊ ಕ್ಲೋಸಿಂಗ್ ಸ್ಟಾಕ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಇದೆ. ಸೊ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ನೀವು ಡೈರೆಕ್ಟಾಗಿ ತಗೋಬೋದು. ಎಲ್ಲ ಸಮ್ ಮಾಡೋದಕ್ಕಿಂತ ಡೈರೆಕ್ಟಾಗಿ ನೋಡಿ. ಪರ್ಟಿಕ್ಯುಲರ್ಸ್, ಕ್ವಾಂಟಿಟಿ, ಅಮೌಂಟ್. ಗೂಡ್ಸ್ ಸೆಂಟ್ ಇಸ್ ಹೌ ಮಚ್? 300 into 2000 is 300, ಕ್ವಾಂಟಿಟಿ 6 lakh. ಗೂಡ್ಸ್. ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್ ಎರಡೂ ತಗೋಬೇಕು, ಫ್ರೈಟ್ ಮತ್ತೆ ಅದರ್ ಎಕ್ಸ್ಪೆನ್ಸಸ್. ಆದರೆ ವೆನ್ ಇಟ್ ಕಮ್ಸ್ ಟು ಕನ್ಸೈನಿ ಅದರ್ ಎಕ್ಸ್ಪೆನ್ಸಸ್ ತಗೋಬಾರದು. 6,000, 300, 6,06,000 ಪ್ಲಸ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇನ್ ದ ಬುಕ್ಸ್ ಆಫ್ ಕನ್ಸೈನಿ ಬರೀ ಫ್ರೈಟ್ ತಗೋಬೇಕು, ಅದರ್ ಎಕ್ಸ್ಪೆನ್ಸಸ್ ತಗೋಬಾರ್ದು. ಅದನ್ನೇ ನಾನು ಹೇಳಿದ್ದು. ಸಿ ಹಿಯರ್, ಫ್ರೈಟ್ ಓನ್ಲಿ 3,000 ಯು ಆರ್ ಸಪೋಸ್ ಟು ಟೇಕ್. ಅವಾಗ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಇಸ್ 300, 6,09,000. ಸೊ ನೀವು ಡೈರೆಕ್ಟಾಗಿ ಮಾಡೋದಕ್ಕೆ ನೀವು ಸೇಲ್ಸ್ನ ಮೈನಸ್ ಮಾಡಬೇಕು. ಎಷ್ಟು ತಗೊಂಡಿದ್ದಾರೆ ಸೇಲ್ಸ್ ನೋಡಿ? 250 ಪ್ಲಸ್ 25 ವಿಲ್ ಗಿವ್ ಯು 275. ಎಷ್ಟು ಸೇಲ್ ಆಗಿರೋದು? ಇಷ್ಟನ್ನು ಮಾರಿದಾನ ಅವನು, ಅದು 275. ಸೊ ಯು ವಿಲ್ ಗೆಟ್ 25. ನೀವು ಈ ಅಮೌಂಟ್ನ ಕಂಡುಹಿಡಿಯೋದಕ್ಕೋಸ್ಕರ ವಾಟ್ ಯು ವಿಲ್ ಡೂ? 6,09,000 ಡಿವೈಡೆಡ್ ಬೈ 300 ಇಂಟು ಡಿಫ್ರೆನ್ಸ್ ಅಮೌಂಟ್ 25 ತಗೋಬೇಕು. 275 ತಗೊಂಡ್ರೆ ರಾಂಗ್ ಆಗುತ್ತೆ, ಯಾಕಂದ್ರೆ ಸೇಲ್ ಆಗೋಗಿದೆ. 275 ಯಾಕೆ ತಗೋತೀರ? ರಿಮೈನಿಂಗ್ ಡಿಫ್ರೆನ್ಸ್ ಅಮೌಂಟ್ ತಗೋಬೇಕು. ಯು ವಿಲ್ ಗೆಟ್ 50,750 ಆಸ್ ಕ್ಲೋಸಿಂಗ್ ಸ್ಟಾಕ್ ವಿಲ್ ಬಿ 50,750. Important 6 marker. Okay, see, this is whenever you're finding the abnormal loss. Okay, on 1/10/2010 Kiran Limited, Kiran is a consignor, consigned 1,000 tin of groundnut oil from Bangalore to pay partly Mr. X in a Bombay. Andre consignor is Kiran to consignee Mr. X in a Bombay. Each tin costing ₹30. ಎಷ್ಟು ಕಾಸ್ಟ್ ಆಗ್ತಿದೆ? 1 ton ₹30. Kiran Limited 5,000 by payoff. Kiran is a consignee to bank account expenses. ಓಕೆ, ಆ್ಯಂಡ್ ಡ್ಯೂರಿಂಗ್ ಟ್ರಾನ್ಸಿಸ್ 25 were accidentally destroyed ಅಂತ ಬಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಬ್ನಾರ್ಮಲ್ ಲಾಸ್. ಡೆಸ್ಟ್ರಾಯ್ಡ್, ಯು ಶುಡ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಆ್ಯಂಡ್ ಅಬ್ನಾರ್ಮಲ್ ಲಾಸ್. ಮಿಸ್ಟರ್ ಎಕ್ಸ್ ಡಿಲಿವರ್ಡ್ ಆ್ಯಂಡ್ ಸೋಲ್ಡ್ 800 tons at ₹50. ಅವನು 1,000 ಕೊಟ್ಟಿರೋದ್ರಲ್ಲಿ ಎಷ್ಟು ಮಾರಿದ? ಅವನು ಬರೀ 800 tons ಮಾರಿದ್ದಾನೆ, ರಿಮೈನಿಂಗ್ 200 ಮಾರಿಲ್ಲ. ಮಿಸ್ಟರ್ ಎಕ್ಸ್ ಆಲ್ಸೋ ಪೇಡ್ ₹1,000 ಆಸ್ ಗೋಡೌನ್ ರೆಂಟ್ ಆ್ಯಂಡ್ 2,000 ಆಸ್ ಬೇ ಆಫ್ ಫೈರ್ ಇನ್ಶೂರೆನ್ಸ್. ಸೊ ಇದು ಯಾವ್ದ್ರದ್ದು? ಕನ್ಸೈನಿ, ದಟ್ ಈಸ್ ಟು ಮಿಸ್ಟರ್ ಎಕ್ಸ್. So it entitled to commission of 5% plus 1% from Dill Credit Risk. Prepare necessary ledger account.
ಸೊ ನೀವು ಕನ್ಸೈನ್ಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಏನು ಮಾಡ್ತೀರಾ, ಕಿರಣ್ ಇಸ್ ಅ ಕನ್ಸೈನರ್, ಮಿಸ್ಟರ್ ಎಕ್ಸ್ ಇಸ್ ಅ ಕನ್ಸೈನಿ. ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನಿ ಎಷ್ಟು 1000 ಇಂಟು ಎಷ್ಟು ಭಾಳ 1 ಟನ್ ಎಷ್ಟು 30. 1000 into 30 will give you 30,000. And his expenses and Kiran expenses to bank account. Kiran expense na bank anta consider ಮಾಡ್ತೀವಿ 5,000. Next, by paying off freight and insurance, 25 tons were accidentally destroyed. So 25 tons destroy ಆಗ್ಬಿಟ್ಟಿದೆ ಅವ್ನು ಕೊಟ್ಟಿರೋದ್ರಲ್ಲಿ. ಮಿಸ್ಟರ್ ಎಕ್ಸ್ ಸೋಲ್ಡ್ 800 tons ಎಷ್ಟು ಸೇಲ್ ಮಾಡಿದ್ದಾನೆ. ಸೊ ಬೈ ಮಿಸ್ಟರ್ ಎಕ್ಸ್ XYZ ಸೇಲ್ 50 into 800 40,000. ಇದಕ್ಕೆ ನೀವು ಕಮಿಷನ್ ಕಡೋದಕ್ಕೆ ಮುಂಚೆ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ ತಗೊಳ್ತೀರಾ. ಟು ಮಿಸ್ಟರ್ ಎಕ್ಸ್ ಗೋಡೌನ್ ರೆಂಟ್ ಫೈರ್ ಇನ್ಶೂರೆನ್ಸ್ 3,000. ಕಮಿಷನ್ ವಿಲ್ ಬಿ 6%. 40,000 into 6% will give you 2,400. Now you are supposed to find out the abnormal loss, closing stock. ಎರಡು ಕಂಡುಹಿಡಿಬೇಕು. ಯಾಕೆ ಅಬ್ನಾರ್ಮಲ್ ಲಾಸ್ ಕಂಡುಹಿಡ್ತಿದ್ದೀರಾ ಅಂದರೆ 25 tons were accidentally destroyed. ಅವರೇ ಮೆನ್ಷನ್ ಮಾಡಿದ್ದಾರೆ. ವೆನ್ ಯು ಗೆಟ್ ದಿಸ್ ಯು ಹ್ಯಾವ್ ಟು ಫೈಂಡ್ ಔಟ್ ದಿ ಅಬ್ನಾರ್ಮಲ್ ಲಾಸ್. ಸೊ ಟು ಫೈಂಡಿಂಗ್ ಔಟ್ ದಿ ಅಬ್ನಾರ್ಮಲ್ ಲಾಸ್, so calculation of abnormal loss, particular quantity amount. First goods sent on consignment ಎಷ್ಟು ಸೆಂಡ್ ಮಾಡಿದ್ದಾರೆ 1000 30,000 into 30 will give you 30,000. ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್, ಇದು ಕನ್ಸೈನರ್ ಎಕ್ಸ್ಪೆನ್ಸ್. ಆಫ್ ಕನ್ಸೈನರ್ದು ಫ್ರೈಟ್ ಇನ್ಶೂರೆನ್ಸ್ ಮತ್ತು ಅದರ್ ಎಕ್ಸ್ಪೆನ್ಸಸ್ 5,000 ಇದೆಯಲ್ಲ. ಸೊ ಯು ವಿಲ್ ಗಿವ್ ಯು 1,000 35,000. ಓಕೆ, ಅಬ್ನಾರ್ಮಲ್ ಲಾಸ್ ಎಷ್ಟಿದೆ ಅದರಲ್ಲಿ 25 tons were accidentally destroyed. ಸೊ 25 ಇಲ್ಲಿ ಬರ್ಕೊಂತೀರ. ನೀವು ಇದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಯಾವ ಫಾರ್ಮುಲಾ ಹಾಕ್ತೀರಾ, 35,000 ಡಿವೈಡೆಡ್ ಬೈ 1000 ಇಂಟು 25. ಓಕೆ, ಅಬ್ನಾರ್ಮಲ್ ಲಾಸ್ ಆಗಿರೋದು ಇಷ್ಟು. ಅವಾಗ ಯು ವಿಲ್ ಗೆಟ್ 875. ಹೌ ಮಚ್ ವಿಲ್ ಗೆಟ್ 875. ದಿಸ್ ಇಸ್ ದ ವ್ಯಾಲ್ಯೂ ದಟ್ ಯು ವಿಲ್ ಗೆಟ್. ದಿಸ್ ಇಸ್ ಅಬ್ನಾರ್ಮಲ್ ಲಾಸ್. ಬೈ ಅಬ್ನಾರ್ಮಲ್ ಲಾಸ್ 875. ಯು ವಿಲ್ ಸಿ ದ 35,000 ಡಿವೈಡೆಡ್ ಬೈ 1000 ಇಂಟು ಡಿಫರೆನ್ಸಸ್ ವಿಲ್ ಗಿವ್ ಯು 875. ಇದ್ರ ಮೈನಸ್ ಮಾಡಿದ್ರೆ ನಿಮಗೆ 975 ಬರುತ್ತೆ. 34,125. ಇನ್ನೊಂದು ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ ಇದೆ. ಸೊ ನೀವು ಅದನ್ನು ಚೆಕ್ಔಟ್ ಮಾಡಬೇಕು. ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಮಿಸ್ಟರ್ ಎಕ್ಸ್ ಅಂದರೆ ಕನ್ಸೈನಿ. ಅದರಲ್ಲಿ ಇತ್ತಲ್ಲ ಗೋಡೌನ್ ರೆಂಟ್ ಮತ್ತು ಫೈರ್ ಇನ್ಶೂರೆನ್ಸ್, ಈ ಎರಡೂ ಕನ್ಸಿಡರ್ ಮಾಡೋಂಗಿಲ್ಲ. ಓಕೆ, ಗೋಡೌನ್ ರೆಂಟ್ ಆ್ಯಂಡ್ ಫೈರ್ ಇನ್ಶೂರೆನ್ಸ್ ಯು ವಿಲ್ ನಾಟ್ ಕನ್ಸಿಡರ್. ಸೊ ಯು ವಿಲ್ ಟೇಕ್ ಇಟ್ ಆಸ್ ನಿಲ್. ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಇಸ್ ಅದೇ ಕಂಟಿನ್ಯೂಯೇಷನ್ ಅಮೌಂಟ್ ತೊಗೊತೀರಾ 975 34,125 ಮೈನಸ್ ಸೇಲ್ಸ್ ಎಷ್ಟು ಅವ್ನು ಕೊಟ್ಟಿದ್ದು 1000 ಆರ್ಟಿಕಲ್ಸಲ್ಲಿ 800 ಮಾತ್ರ ಸೆಲ್ ಆಗಿರೋದು. ಕ್ವಶನಲ್ಲೇ ಮೆನ್ಷನ್ ಆಗಿಬಿಟ್ಟಿದೆ ಅದು. ಸೊ ಇನ್ ಆರ್ಡರ್ ಟು ಫೈಂಡ್ ಔಟ್ ದ ಸೇಲ್ಸ್ ಏನು ಮಾಡ್ತೀರಾ, 34,125 ಡಿವೈಡೆಡ್ ಬೈ 975 ಇಂಟು 175 ಡಿಫರೆನ್ಸ್ ತಗೋಬೇಕು, ಡಿಫರೆನ್ಸ್ ಅಮೌಂಟ್. ಸೊ ಯು ವಿಲ್ ಗೆಟ್ 6125. ಸೊ ದ ಕ್ಲೋಸಿಂಗ್ ಸ್ಟಾಕ್ ವಿಲ್ ಬಿ 6125. ಸೊ ದಿಸ್ ಈಸ್ ಆಲ್ ಅಬೌಟ್ ಸಮ್. ಇದರಲ್ಲಿ ಡಿಫ್ರೆನ್ಸ್ ಏನು, ಅಬ್ನಾರ್ಮಲ್ ಲಾಸ್ ಅವರೇ ಕೊಟ್ಟಿದ್ದಾರೆ. ನೀವು ಅಬ್ನಾರ್ಮಲ್ ಲಾಸ್ ಕೊಟ್ಟಾಗ ಅಬ್ನಾರ್ಮಲ್ ಲಾಸ್ ಅಮೌಂಟೇ ತೊಗೊಳ್ತೀರಾ. ಡಿಫ್ರೆನ್ಸ್ ಯಾವಾಗ ತೊಗೊಳ್ಳೋದಂದ್ರೆ ವೆನ್ ಯು ಆರ್ ಫೈಂಡಿಂಗ್ ಔಟ್ ದಿ ಸೇಲ್ಸ್. ಓಕೆ.